ಹಲೋ ಗಾಯ್ಸ್, ಹೇಗಿದ್ದೀರಾ? ಎಲ್ರು ಕೇಳ್ತಿರೋ ಎಲ್ರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. ಇನ್ನೇನು ಹೊಸ ವರ್ಷ ಸ್ವಲ್ಪ ದಿನದಲ್ಲೇ ಬರುತ್ತೆ. ಎಲ್ರಿಗೂ ಹೊಸ ವರ್ಷ ಹರುಷನ ತರಲಿ, ಎಲ್ಲರ ಬಾಳ್ನಲ್ಲಿ ಸುಖ ಶಾಂತಿನ ತರಲಿ ಅಂತ ಬಯಸ್ತಾ ಇವತ್ತಿನ ಕಥೆಯನ್ನ ಶುರು ಮಾಡೋಣ. ಸೊ ಇವತ್ತಿನ ಕತೆ ರಾಜ ಮತ್ತು ಮಂತ್ರಿಯ ಕತೆ. ಸೊ ರಾಜ ಮತ್ತು ಮಂತ್ರಿ ತುಂಬಾ ಸೌಹಾರ್ದತೆಯಿಂದ ಇರ್ತಾರೆ. ಒಬ್ರಿಗೊಬ್ರು ಗೌರವವನ್ನ ಕೊಟ್ಕೊಂಡು ಒಬ್ಬರನ್ನೊಬ್ಬರ ಮಾತುಗಳನ್ನ ಕೇಳ್ತಾ ಇರ್ತಾರೆ. ರಾಜ ತುಂಬಾನೇ ಗೌರವ ಕೊಡ್ತಾ ಇರ್ತಾನೆ ತನ್ನ ಮಂತ್ರಿಗೆ. ಸೊ ಮಂತ್ರಿ ಒಂದು ಅವನ ಅಭ್ಯಾಸ ಇರುತ್ತೆ, ಏನೇ ಆದ್ರೂ ಆಗುವುದೆಲ್ಲ ಒಳ್ಳೇದಕ್ಕೆ ಅಂತ ಹೇಳೋದು. ಸೊ ಅವನು ಹೇಳ್ತಾ ಇರ್ತಾನೆ, ಏನೇ ಚಿಕ್ಕ ಪುಟ್ಟದ್ದು ಏನೇ ಆದ್ರೂ ಇರ್ಲಿ ರಾಜರೇ, ಆಗುವುದೆಲ್ಲ ಒಳ್ಳೇದಕ್ಕೆ, ಇದರಿಂದ ಯಾವುದು ಮುಂದೆ ಕಾರ್ಯ ಒಳ್ಳೇದಾಗುತ್ತೆ ಅಂತ. ಸೊ ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದ್ ದಿವಸ ರಾಜ ಮಂತ್ರಿ ಮತ್ತು ಅವನ ಸೇನೆಯ ಜೊತೆ ಕಾಡಿಗೆ ಬೇಟೆಯಾಡುವ ಅಂತ ಹೋಗ್ತಾರೆ. ಯಾಕಂದ್ರೆ ಆ ಕಾಲದಲ್ಲೆಲ್ಲ ತುಂಬಾ ಕಾಡು ಮೃಗಗಳು ಹೆಚ್ಚಾದಾಗ ಊರಿಗೆ ಬಂದು ಕಾಟ ಕೊಡೋದು ಎಲ್ಲ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ರಾಜ ತನ್ನ ಪಡೆಗಳ ಜೊತೆ ಆಗಾಗ ಬೇಟೆಯಾಡ್ಲಿಕ್ಕೆ ಹೋಗ್ತಿರೋದು ರೂಢಿ. ಸೊ ಹೀಗೆ ರಾಜ ಮತ್ತು ಮಂತ್ರಿ ಮತ್ತು ಅವನ ಸಂಗಡಿಗರು ಸೈನಿಕರು ಎಲ್ಲ ಸೇರಿ ಕಾಡಿಗೆ ಬೇಟೆಗೆ ಹೋಗ್ತಾರೆ. ಬೇಟೆಗೆ ಹೋಗಿ ಕಾಡು ಪ್ರಾಣಿಗಳನ್ನ ಹುಡುಕ್ತಾ ಹುಡುಕ್ತಾ ಹೋಗ್ತಿದ್ದಾಗ ರಾಜನ ಕೈಗೆ ಏನೋ ತಾಗಿ, ಬಾಣ ಏನೋ ತಾಗಿ ಗಾಯ ಆಗಿ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಆಗ ರಾಜ ತುಂಬಾ ಕೋಪದಿಂದ ಇರುವಾಗ ಮಂತ್ರಿ ಬಂದು ಹೇಳ್ತಾನೆ, ರಾಜರೇ ಕೋಪ ಮಾಡ್ಕೊಳ್ಳಬೇಡಿ, ಇದು ಆಗುವುದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳಿ ಅಂತ. ಆ ಕ್ಷಣಿಗಕ್ಕೆ ರಾಜನಿಗೆ ತುಂಬಾ ಸಿಟ್ಟು ಬರುತ್ತೆ. ಒಂದು ರಕ್ತ ಸುರಿತಾ ಇದೆ ಅಂತದ್ರಲ್ಲಿ ಮಂತ್ರಿ ಬಂದು, ರಾಜರೇ ಆಗುವುದೆಲ್ಲ ಒಳ್ಳೇದಕ್ಕೆ, ಗಾಯ ಆದ್ರೆ ಇನ್ನೇನು ಒಳ್ಳೇದಾಗತ್ತೆ ಅಂತ ಅವನಿಗೆ ತುಂಬಾ ಸಿಟ್ಟು ಬರುತ್ತೆ. ಆಗ ಅವನು ಏನು ಯೋಚನೆ ಮಾಡದೆ ತನ್ನ ಸೈನಿಕರಿಗೆ ಹೇಳ್ತಾನೆ, ಈ ಮಂತ್ರಿನ ತಗೊಂಡೋಗಿ ಜೈಲಿಗೆ ಹಾಕಿ, ಏನ್ ಒಳ್ಳೇದಾಗುತ್ತೋ ನೋಡ್ತೀನಿ ನಾನು ಅಂತ. ಸೊ ಹೀಗಾಗಿ ರಾಜನೇ ಆಜ್ಞೆ ಕೊಟ್ಟಾದ್ಮೇಲೆ ಸೈನಿಕರಿಗೂ ಏನು ತೋಚಲಿಲ್ಲ. ಅವರು ಮಂತ್ರಿನ ಹಿಡ್ಕೊಂಡು ವಾಪಸ್ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಸೊ ಅವನ್ನ ಜೈಲಿಗೆ ಹಾಕ್ತಾರೆ. ಹೀಗೆ ಇವು ರಾಜರ ಬೇಟೆ ಮುಂದುವರಿಯುತ್ತೆ. ಹಾಗೆ ಸ್ವಲ್ಪ ಗಾಯಕ್ಕೆಲ್ಲ ಪಟ್ಟಿ ಮಾಡಿ ಮುಂದೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಒಂದು ಬೇಟೆಯಾಡುವ ಭರದಲ್ಲಿ ರಾಜ ತನ್ನ ಸೈನಿಕರಿಂದ ಬೇರೆ ಆಗ್ಬಿಡ್ತಾನೆ. ಸೊ ದಾರಿ ತಪ್ಪಿ ತನ್ನ ಸೈನಿಕರಿಂದ ಬೇರೆ ಆಗಿ ರಾಜ ತುಂಬಾ ಒಳಗೆ ಹೋಗ್ಬಿಡ್ತಾನೆ. ಸೊ ಆ ಕಾಡಿನಲ್ಲಿ ಒಂದು ಪ್ರಥಾ ಇದೆ. ಏನಂದ್ರೆ ಆ ಕಾಡಲ್ಲಿ ಆದಿವಾಸಿಗಳು ವಾಸವಾಗಿರ್ತಾರೆ. ಅವ್ರಿಗೆ ಯಾವ ರಾಜನೂ ಗೊತ್ತಿರಲ್ಲ. ಅಂದ್ರೆ ಯಾವ ರಾಜನ ಮೇಲೂ ರಾಜನಿಗೆ ಇವರ ಮೇಲೂ ಹಿಡಿತಾ ಇರಲ್ಲ. ಅವರು ಆದಿವಾಸಿಗಳು, ಕಾಡಲ್ಲೇ ಇರುವ ಜನಗಳು. ಅವ್ರದ್ದೇ ಆದ ಒಂದು ಪ್ರಥಾ ಇರುತ್ತೆ. ಅವ್ರದ್ದೇ ಆದ ಒಂದು ಪೂಜೆ ಪುನಸ್ಕಾರ ಸಂಸ್ಕಾರಗಳಿರುತ್ತೆ. ಸೊ ಹೀಗಾಗಿ ರಾಜನಿಗೆ ಆ ಆದಿವಾಸಿಗಳು, ಆ ಕಾಡು ಜನ ಏನಿರ್ತಾರೆ ಅವರು ಎದುರಾಗ್ತಾರೆ. ಸೊ ಎದುರಾಗಿ ರಾಜನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾರೋ ಮನುಷ್ಯರು ಬಂದ್ರು ಈ ದಟ್ಟ ಅರಣ್ಯದಲ್ಲಿ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಸದ್ಯ ಯಾರಾದ್ರೂ ಸಿಕ್ಕಿದ್ರಲ್ಲ ಅಂತ ಅನ್ಕೊಳ್ಳುವಷ್ಟರಲ್ಲಿ ಕಾಡಿನ ಜನ ರಾಜನ್ನ ಕಟ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರದ್ರಲ್ಲಿ ಒಂದು ಪ್ರಥಾ ಇರುತ್ತೆ. ಸೊ ಅದೇ ದಿನ ಅವರಿಗೆ ಅವರ ಕಾಡು ದೇವಿಗೆ ಬಲಿ ಕೊಡುವಂತಹ ಪ್ರಥಾ. ಸೊ ಅದಕ್ಕಾಗಿ ಅವರು ಹುಡುಕ್ತಾ ಇರ್ತಾರೆ. ಅದೇ ಕಾಲಕ್ಕೆ ರಾಜನು ಸಿಗ್ತಾನೆ. ಸೊ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಹಿಡ್ಕೊಂಡು ಹೋಗಿ ಅವರ ದೇವಿ ಕಲ್ಲಿನ ಮುಂದೆ ನಿಲ್ಲಿಸ್ತಾರೆ. ಏನು ಮುಂದುವರಿಬೇಕು ಅನ್ನೋ ಅಷ್ಟರಲ್ಲಿ ಕಾಡಿನ ಒಬ್ಬ ಮನುಷ್ಯ ರಾಜರ ಕೈಲಿದ್ದ ಗಾಯ ನೋಡ್ತಾನೆ. ಸೊ ಅವನು ನೋಡಿ ಮತ್ತೆ ತುಂಬಾ ಸಿಟ್ಟಿನಿಂದ ಹೇಳ್ತಾನೆ, ಇದು ಆಗುದಿಲ್ಲ. ಸೊ ಅವನಿಗೆ ಆಲ್ರೆಡಿ ಮೊದ್ಲೇ ಗಾಯ ಆಗಿದೆ, ರಕ್ತ ಸುರಿತಾ ಇದೆ, ಇದು ದೇವಿಗೆ ಇಷ್ಟ ಆಗಲ್ಲ. ದೇವಿಗೆ ಏನ್ ಬೇಕಾದ್ರೂ ಶುದ್ಧವಾಗಿರಬೇಕು ದೇಹ. ಆದ್ರೆ ಇವನ್ ಆಗಾಗ್ಲೇ ಗಾಯ ಆಗೋಗಿದೆ, ಇದು ಅಶುದ್ಧ ಆಗಿದೆ, ಇದನ್ನ ನಾವು ಒಪ್ಪಲ್ಲ ದೇವಿ ಅಂತ. ಸೊ ಇಷ್ಟ ಆದ್ಮೇಲೆ ಕಾಡಿನ ಜನಗಳು ಏನು ಮಾಡಕ್ಕಾಗಲ್ಲ, ರಾಜನ್ನ ಬಿಡ್ತಾರೆ. ಬಿಟ್ಟು ಅವರು ಬೇರೆ ಹುಡ್ಕೊಂಡು ಹೋಗ್ತಾರೆ. ಸೊ ಆಗ ರಾಜ ಬದುಕಿದ್ಯಾ ಬಡಜೀವ ಅಂತ ಮತ್ತೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವನು ಮತ್ತೆ ಸೈನಿಕರ ಜೊತೆ ಸೇರ್ತಾನೆ. ಸೊ ಸೇರ್ಬೇಕಾದ್ರೆ ಅವನಿಗೆ ನೆನ್ಪಾಗತ್ತೆ, ಮಂತ್ರಿ ಹೇಳಿದ್ ನೆನ್ಪಾಗತ್ತೆ. ಹೌದಲ್ವಾ, ಅವ್ನು ಹೇಳಿದ್ ನಿಜ ಅಲ್ವಾ,
ಆಗುದೆಲ್ಲ ಒಳ್ಳೇದಕ್ಕೆ ಆಯ್ತು ಅಂತ ಹೇಳ್ತಾ ಇದ್ದ. ಈ ಗಾಯ ಆಗಿದ್ರಿಂದಲೇ ನನ್ನ ಪ್ರಾಣ ಉಳಿತು. ಸೊ ಹಾಗಾಗಿ ಅವು ಮಂತ್ರಿ ಹೇಳಿದ್ದು ನಿಜ ಆಯ್ತು. ಸುಮ್ನೆ ನಾನೇ ಏನೋ ಕೋಪ ಮಾಡ್ಕೊಂಡು ಅವ್ರನ್ನ ಜೈಲಿಗೆ ಹಾಕ್ಬಿಟ್ನಲ್ಲ ಅಂತ ಸ್ವಲ್ಪ ಬೇಜಾರಾಗತ್ತೆ. ಬೇಜಾರಾಗಿ ಸೀದಾ ಮಂತ್ರಿ ಹತ್ರ ಹೋಗ್ತಾನೆ. ಮಂತ್ರಿ ಜೈಲಲ್ಲಿರ್ತಾನೆ. ಕಾರಾಗೃಹದಲ್ಲಿ ಇರುವಾಗ ಮಂತ್ರಿ ಹತ್ರ ರಾಜ ಬಂದು ಆ ಕ್ಷಮೆನ ಕೇಳಿ, ಹೀಗೆಲ್ಲ ಆಯ್ತು ಕಾಡಲ್ಲಿ ನಾನು ಹೋಗ್ತಿರ್ಬೇಕಾದ್ರೆ ಮತ್ತೆ ಆದಿವಾಸಿಗಳು ಸಿಕ್ಕಿದ್ರು, ಹೀಗೆಲ್ಲ ಆಯ್ತು, ಮತ್ತೆ ನನ್ನ ಗಾಯ ನೋಡಿ ನನ್ನ ಬಿಟ್ಟು ಕಳ್ಸಿದ್ರು. ಸೊ ನೀನ್ ಹೇಳಿದ್ದು ನಿಜ ಆಯ್ತು, ಗಾಯ ಆಗಿದ್ದು ನನಗೆ ಮುಂದೆ ಒಳ್ಳೇದೇ ಆಯ್ತು ಅಂತ. ಸೊ ಹಾಗಾಗಿ ಒಂದು ಮಾತು ರಾಜ ಕೇಳ್ತಾನೆ, ಹೌದು ನನಗೆ ಗಾಯ ಆಯ್ತು, ಏನೋ ಗಾಯ ಆಗಿದ್ರಿಂದ ನನಗೆ ಒಳ್ಳೇದಾಯ್ತು, ಆದ್ರೆ ನಿನಗೆ ನೀನ್ ಹಾಗೆ ಹೇಳಿದ್ರಿಂದ ನೀನು ಜೈಲಲ್ಲಿ ಇರ್ಬೇಕಾಯ್ತು ಇಷ್ಟು ಗಂಟೆಗಳ ಕಾಲ, ನಿನಗೇನು ಒಳ್ಳೇದಾಯ್ತು ಅದರಿಂದ ಅಂತ. ಆಗ ಮಂತ್ರಿ ಹೇಳ್ತಾನೆ, ರಾಜರೇ ನೀವು ತಪ್ಪಿಸ್ಕೊಂಡ್ರಿ ನಿಜ, ಯಾಕಂದ್ರೆ ನೀವು ಒಬ್ರೇ ಇದ್ರಿ ತಪ್ಪಿಸ್ಕೊಂಡ್ರಿ. ನಾನೇನಾದ್ರೂ ಇದ್ದಿದ್ರೆ ಆ ಜಾಗದಲ್ಲಿ ನಾನ್ ನಿಮ್ ಜೊತೆನೆ ಇರ್ತಿದ್ದೆ, ಯಾಕಂದ್ರೆ ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗ್ತಾ ಇರ್ಲಿಲ್ಲ. ನೀವು ತಪ್ಪಿಸ್ಕೊಂಡಿದ್ರೆ ನಿಮ್ ಪಕ್ಕದಲ್ಲಿ ನಾನು ತಪ್ಪಿಸ್ಕೊಳ್ತಾ ಇದ್ದೆ. ಹಾಗಾಗಿ ಆದಿವಾಸಿಗಳು ನಿಮ್ಮನ್ನ ಹಿಡ್ಕೊಂಡ್ರೆ ನಿಮ್ಮನ್ನಂತೂ ಬಿಟ್ಬಿಡ್ತಾ ಇದ್ರು, ಯಾಕಂದ್ರೆ ನಿಮ್ ಕೈಯಲ್ಲಿ ಗಾಯ ಆಗಿದೆ. ಸೊ ನನ್ನನ್ನು ಹಿಡ್ಕೊಂಡು ನನ್ನನ್ನ ಬಲಿ ಕೊಟ್ಬಿಡ್ತಿದ್ರಲ್ಲ, ಯಾಕಂದ್ರೆ ನಾನು ನನ್ನ ಕೈಯಲ್ಲಿ ಏನು ಗಾಯ ಆಗಿಲ್ಲ, ಶುದ್ಧವಾಗೇ ಇದ್ದೀನಿ. ಸೊ ಹಾಗಾಗಿ ನೀವು ಸಿಟ್ಟು ಮಾಡಿಕೊಂಡು ನನ್ನನ್ನ ಕಾರಾಗೃಹಕ್ಕೆ ತಳ್ಳಿದ್ರಿಂದ ನನ್ನ ಪ್ರಾಣನೂ ಉಳಿತು. ಸೊ ಹಾಗಾಗಿ ಈ ರೀತಿಯಿಂದ ನನಗೂ ಒಳ್ಳೇದಾಯ್ತು ಅಂತ. ಸೊ ಇದನ್ನ ಕೇಳಿ ರಾಜನಿಗೆ ಖುಷಿ ಆಗುತ್ತೆ. ಖುಷಿಯಾಗಿ ಮಂತ್ರಿಯ ಬುದ್ಧಿವಂತಿಕೆಯ ಮಾತಿಗೂ ಅವನು ಮೆಚ್ಕೊಳ್ತಾನೆ. ಸೊ ಹೀಗಾಗಿ ಮತ್ತೆ ಅವರು ದೇಶನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೊ ಇದು ಒಂದು ಪುಟ್ಟ ಕತೆ. ಸೊ ಈ ಹೊಸ ವರ್ಷದಲ್ಲಿ ಸೊ ನಾನು ನಿಮ್ಮನ್ನ ಕೇಳ್ತಿರುವಂತ ನನ್ನ ಪ್ರಿಯ ಮಿತ್ರರನ್ನ ಕೇಳ್ಬೇಕಾಗಿರೋದು, ನಿಮ್ಗೆ ಏನ್ ಅನ್ಸತ್ತೆ? ಸೊ ಈ ವರ್ಷದಲ್ಲಿ ಆಗಿದ್ದೆಲ್ಲ ಒಳ್ಳೇದೇ ಆಗಿದ್ಯಾ? ಅಥವಾ ಏನೇ ಬಂದ್ರು ನೀವೇನ್ ಹೇಗ್ ಅದನ್ನ ತಗೊಳ್ತೀರಾ? ಏನ್ ಒಳ್ಳೇದಾಯ್ತು? ಕೆಟ್ಟದ್ದಾದ್ರೂ ಅದನ್ನ ನೀವು ಮುಂದೆ ಅದರಿಂದ ಒಳ್ಳೇದಾಗತ್ತೆ ಅಂತ ತಿಳ್ಕೊಳ್ತೀರಾ? ಅಥವಾ ಈಗ ನಡೀತಿರೋ ವಿದ್ಯಮಾನಗಳನ್ನ ನೆನ್ಸ್ಕೊಂಡ್ರೆ ನಿಮ್ಗೆ ಏನ್ ಅನ್ಸತ್ತೆ? ಸೊ ಈ ವಾಕ್ಯ ಈ ವಿದ್ಯಮಾನಕ್ಕೆ ಹೇಳುದು ಸರಿ ಆಗತ್ತಾ? ಆಗುದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕತೆ ನಾನು ಹೇಳುವ ರೀತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದು ಚಿಕ್ಕ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಸೊ ಇದೊಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ಭಾವಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ಜೈ ಕರ್ನಾಟಕ.